ರಕ್ಕಸಪುರದೋಳ್ ಇದು ರವಿ ಸಾರಂಗ ಅವರು ಡೈರೆಕ್ಟ್ ಮಾಡಿ ರಾಜ್ ಬಿ ಶೆಟ್ಟಿ, ಸ್ವಾತಿಷ್ಠಾ ಕೃಷ್ಣನ್, ಅರ್ಚನಾ ಕೊಟ್ಟಿಗೆ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಒಂದು ರಾ ಆಕ್ಷನ್ ಥ್ರಿಲ್ಲರ್ ಝೋನ್ ನಲ್ಲಿ ಇರಬಹುದು ಅನ್ನೋಂಥ ಐಡಿಯಾ ಇತ್ತು. ಅಂಡ್ ಇವತ್ತು ಇದರ ಟೀಸರ್ ರಿಲೀಸ್ ಆಗಿದ್ದು ಅದನ್ನ ನೋಡಿ ನಮ್ಗೆ ಏನ್ ಅನಿಸ್ತು, ಇದರಿಂದ ನಾವು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ರಾಜ್ ಬಿ ಶೆಟ್ಟಿ ಅವರು ಏನೇನೆಲ್ಲ ಕಮಾಲ್ ಮಾಡಬಹುದು ಎಲ್ಲವನ್ನ ಈ ಟೀಸರ್ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟೀಸರ್ ನಲ್ಲಿ ಇಷ್ಟ ಆದದ್ದು ಇವರು ಪ್ಯಾಕ್ ಮಾಡಿರುವಂತಹ ಸರ್ಪ್ರೈಸಸ್. ಒಂದಾದ ಮೇಲೊಂದು ಸೂಪರ್ ಆಗಿರುವಂತಹ ಫ್ರೇಮ್ಸ್ ಬರ್ತಾನೆ ಇರ್ತವೆ ಅಂಡ್ ನಮ್ಮನ್ನ ಸರ್ಪ್ರೈಸ್ ಮಾಡದೆ ಅಂತೂ ಖಂಡಿತ ಬಿಡಲ್ಲ. ಎಸ್ಪೆಷಲಿ ರಾಜ್ ಬಿ ಶೆಟ್ಟಿ ಅವರು ಆ ಗೋಸ್ಟ್ ರೈಡರ್ ತರದ ಗೆಟಪ್ ನಲ್ಲಿ ಬುಲೆಟ್ ಅಲ್ಲಿ ಎಂಟ್ರಿ ತಗೊಳ್ಳುವಂತಹ ಶಾಟ್ ಮಾತ್ರ ಥಿಯೇಟರ್ ನಲ್ಲಿ ಒಳ್ಳೆ ಕಿಕ್ ಕೊಡುತ್ತೆ. ರಕ್ಕಸಪುರ ಇಲ್ಲಿ ಒಂದೊಂದಾಗಿ ಜನ ಸಾಯ್ತಾ ಇದಾರೆ ಅಂಡ್ ಅವರು ಸಾಯ್ತಾ ಇರುವಂತಹ ವಿಧಾನ ಭಯಂಕರವಾಗಿದೆ. ಊರಿನ ಮನೆಯವರೆಲ್ಲ ಮನೆ ಆಚೆ ಪೂಜೆ ಮಾಡಿ ಕಟ್ಟಿರುವಂತಹ ಚೀಲ ಅಲ್ಲಿನ ಜನರನ್ನ ಕಾಪಾಡ್ತಾ ಇದೆ. ಬಟ್ ಎಲ್ಲ ಮಿತಿ ಮೀರಿದಾಗ ಕಾಪ್ ಆಗಿರುವಂತಹ ನಮ್ಮ ನಾಯಕ ಬರ್ತಾನೆ ಅಂಡ್ ಅವನು ಬಂದ್ಮೇಲೆ ಏನೇನಾಯ್ತು ಅನ್ನೋದೇ ಸಿನಿಮಾದ ಪ್ಲಾಟ್ ಆಗಿರ್ಬೋದು ಅನ್ನೋದು ನಮ್ಮ ಊಹೆ. ರಾಜ್ ಬಿ ಶೆಟ್ಟಿ ಅವ್ರನ್ನ ಪ್ರೆಸೆಂಟ್ ಮಾಡಿರುವಂತಹ ರೀತಿ, ಆ ಫ್ರೇಮ್ಸು, ಅದನ್ನ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೊಂದಿಗೆ ಕಟ್ಟಿರುವಂತಹ ವಿಧಾನ ಇಂಪ್ರೆಸಿವ್ ಆಗಿದೆ. ಡಿಸೆಂಬರ್ ನಲ್ಲಿ 45, ಜಾನ್ವರಿಯಲ್ಲಿ ಲ್ಯಾಂಡ್ ಲಾರ್ಡ್ ಅಂಡ್ ಫೆಬ್ರವರಿನಲ್ಲಿ ರಕ್ಕಸಪುರದೋಳ್ ಸಿನಿಮಾ ಮೂಲಕ ಬಂದು ಎಲ್ಲರನ್ನ ಬ್ಯಾಕ್ ಟು ಬ್ಯಾಕ್ ಎಂಟರ್ಟೈನ್ ಮಾಡುವಂತಹ ಛಲ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಅದಕ್ಕೂ ಮುಖ್ಯವಾಗಿ ಮುಂಬರುವಂತಹ ದಿನಗಳಲ್ಲಿ ಅವರ ಲೈನಪ್ ಎಷ್ಟು ಗಟ್ಟಿಯಾಗಿರುತ್ತೆ, ಎಷ್ಟು ಬ್ಯುಸಿ ಆಕ್ಟರ್ ಆಗ್ತಿದ್ದಾರೆ ಅನ್ನುವಂತಹ ಸುಳಿವು ಕೂಡ ಇದು ಕೊಟ್ಟಿದೆ. ಒಂದು ಟೀಸರ್ ಸಿನಿಮಾದ ಅಂಗಳಕ್ಕೆ ಒಂದು ಇಣುಕಿನ ರೀತಿ ಇರಬೇಕು, ಅಲ್ಲಿ ಏನೋ ಸಾಲಿಡ್ ಆಗಿದೆ ಅನ್ನುವಂತಹ ಇಂಪ್ರೆಷನ್ ಮೂಡಿಸ್ಬೇಕು. ಈ ಎಲ್ಲಾ ಕೆಲಸವನ್ನ ರಕ್ಕಸಪುರದೋಳ್ನ ಟೀಸರ್ ತುಂಬಾ ಚೆನ್ನಾಗಿ ಮಾಡಿದೆ. ಕಥೆಯನ್ನ ಬಿಟ್ಕೊಡ್ದೇನೆ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಗಳು ಇರ್ತವೆ, ಇದರ ಪ್ರೆಸೆಂಟೇಷನ್ ಎಷ್ಟು ಸ್ಟೈಲೈಸ್ಡ್ ಆಗಿದೆ ಅನ್ನೋದರ ಸುಳಿವನ್ನ ಕೊಟ್ಟಿದೆ ಅಂಡ್ ಅಲ್ಲಿನ ಒಂದು ಕುತೂಹಲವನ್ನ ಅದು ಮೂಡಿಸಿದೆ. ಈ ಹಿಂದೆ ರಾಜ್ ಬಿ ಶೆಟ್ರು ಕಾಣಿಸ್ಕೊಂಡಿದ್ದಂತಹ ಟೋಬಿ ಸಿನಿಮಾದಿಂದ ನಾನು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೆ. ಬಟ್ ಅದು ಓವರ್ ಆರ್ಟಿಸ್ಟಿಕ್ ಆಯ್ತು, ತನ್ನ ಐಡೆಂಟಿಟಿನ ಎಲ್ಲೋ ಕಳ್ಕೊಂಡ್ಬಿಡ್ತು. ಬಟ್ ಈ ಸಿನಿಮಾ ಆ ತರ ಆಗದೆ ಇರ್ಲಿ ಅಂತ ಆಶಿಸ್ತೀನಿ. ಬೇಜಾನ್ ಕಡೆ ಇದರಲ್ಲಿ ಕಮರ್ಷಿಯಲ್ ಟರ್ಮ್ಸ್ ಗಳು ಜಾಸ್ತಿ ಇರ್ತವೆ ಅನ್ನೋದು ಕಾಣಿಸ್ತಾ ಇದೆ. ಬಟ್ ಅದು ಇವರ ಸ್ಟೋರಿ ಟೆಲ್ಲಿಂಗ್ ಗೆ ಡ್ಯಾಮೇಜ್ ಮಾಡದೇ ಇರ್ಲಿ ಅಂತ ಕೇಳ್ಕೊತೀನಿ. ಟೀಸರ್ ನಲ್ಲಿ BGM ಸಖತ್ ಸಾಲಿಡ್ ಆಗಿದೆ, ಸಿಚುವೇಶನ್ ಗೆ ತಕ್ಕಂತೆ ಅವು ಇರುತ್ತೆ ಅನ್ನುವಂತಹ ಹೋಪ್ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಮೂಡ್ ಬಂದಿರುವಂತಹ VFX ಶಾರ್ಟ್ಸ್ ನ ಕ್ವಾಲಿಟಿ ಇಂಪ್ರೆಸಿವ್ ಆಗಿತ್ತು. ಆದಷ್ಟು ರಿಯಲ್ ಲೊಕೇಶನ್ಸ್ ನಲ್ಲಿ ಶೂಟ್ ಮಾಡಿ ಅದ್ರ ಮೇಲೆ VFX ಯೂಸ್ ಮಾಡಿರೋದ್ರಿಂದ ಅದು ಫೇಕ್ ಅಂತ ಅನ್ಸಲ್ಲ ಅಂಡ್ ಫ್ರೇಮ್ ನ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡಿರೋ ಹಾಗೆ ಕಾಣ್ತಾ ಇದೆ, ಅಟ್ ಲೀಸ್ಟ್ ಟೀಸರ್ ನ ಮಟ್ಟದಲ್ಲಿ. ಸಿನಿಮಾದಲ್ಲಿ ಯಾವ ಮಟ್ಟದ ಕ್ವಾಲಿಟಿನ ಅಚೀವ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಸಾಲಿಡ್ ಟೀಸರ್. ವಾವ್ ಅನ್ಸೋ ಅಥವಾ ಎಕ್ಸೈಟ್ಮೆಂಟ್ ಪೀಕ್ ಗೆ ಹೋಗುವಂತಹ ಮೂಮೆಂಟ್ಸ್ ಇಲ್ಲದೆ ಇದ್ರು ಆಸ್ ಟೀಸರ್ ಇದೇನು ಕೆಲಸ ಮಾಡಬೇಕು ಅದನ್ನ ಅಚ್ಚುಕಟ್ಟಾಗಿ ಮಾಡಿದೆ ಅಂಡ್ ಕುತೂಹಲ ಮೂಡಿಸೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳ್ತೀನಿ. ಇದಾಗಿತ್ತು ರಕ್ಕಸಪುರದೋಳ್ ಸಿನಿಮಾದ ಟೀಸರ್ ರಿವ್ಯೂ. ನೀವೇನಾದ್ರೂ ಇನ್ನೂ ಈ ಟೀಸರ್ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಟೀಸರ್ ನೋಡಿದ್ಮೇಲೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.